ಯೆಹೋಶುವ 3ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಅದ್ಭುತಗಳನ್ನು ನಾವು ಇವತ್ತು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕೆಂದರೆ ನಮ್ಮನ್ನು ನಾವು ಏನ್ ಮಾಡಬೇಕು? ಕರ್ತನಿಗೆ ಮೀಸಲಾಗಿರುವಂತಹ ಯಜ್ಞವಾಗಿ ನಮ್ಮನ್ನು ನಾವು ಇಟ್ಟುಕೊಳ್ಳಬೇಕು. ಅಂದರೆ ನಮ್ಮನ್ನು ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಲೋಕದಲ್ಲಿರುವಂತಹ ಯಾವ ಒಂದು ಸಂಗತಿಗಳಲ್ಲಿಯೂ, ಯಾವ ಒಂದು ಪಾಪದ ಸಂಗತಿಗಳಲ್ಲಿಯೂ ನಾವು ಇವತ್ತು ತುಂಬಲ್ಪಡದೆ ದೇವರಿಗೆ ಮೆಚ್ಚುಗೆಯಾದಂತಹ ರೀತಿಯಲ್ಲಿ ನಾವು ಇವತ್ತು ನಡೆದು ಹೋಗುವಾಗ ಕರ್ತನ ನಮ್ಮ ಮಧ್ಯದಲ್ಲಿ ಏನ್ ಮಾಡುವವನಾಗಿದ್ದಾನೆ ಅಂದರೆ ಅದ್ಭುತದ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. ಒಂದು ಮಹಿಮೆಯಾದ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಆತನು ಮಾಡುವವನಾಗಿದ್ದಾನೆ. ಇವತ್ತು ಅನೇಕ ವಿಧವಾದಂತಹ ದೋಷಗಳಿಂದಲೂ, ಅನೇಕ ವಿಧವಾದಂತಹ ಅಪರಾಧಗಳಿಂದಲೂ, ಅನೇಕ ವಿಧವಾದ ಒಂದು ಪಾಪದ ಕೃತ್ಯಗಳಿಂದಲೂ ನಾವು ಇವತ್ತು ತುಂಬಲ್ಪಡುವಾಗ ದೇವರ ಅದ್ಭುತಗಳನ್ನ ನಮ್ಮ ಜೀವಿತದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ, ನೋಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರೀತಿಯುಳ್ಳ ದೇವ ಜನರೇ, ಎಲ್ಲಿಯವರೆಗೂ ಆಕಾನನ ತಪ್ಪು, ಆಕಾನನ ಪಾಪ ಇಸ್ರಾಯೇಲ್ ಜನರಲ್ಲಿ ನೆಲೆಗೊಂಡಿತ್ತು, ಅಲ್ಲಿಯವರೆಗೂ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ, ಆಯಿ ಎಂಬ ಪಟ್ಟಣವನ್ನ ಜಯಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಒಂದು ಪಾಪದ ಸಂಗತಿಗಳು ನಮ್ಮ ಜೀವಿತದಲ್ಲಿ ನೆಲೆಗೊಂಡಿರುವವರೆಗೂ ನಾವು ಯಾವ ಸಂಗತಿಯನ್ನು ಜಯಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವಾಗ ದೇವರು ಯೆಹೋಶುವನ ಮೂಲಕ ಆಕಾನನ ತಪ್ಪನ ಇಸ್ರಾಯೇಲ್ ಜನರಿಂದ ಹೊರಗಡೆ ತೆಗೆದುಹಾಕುತ್ತಾರೋ ಆಗ ಆಯಿ ಪಟ್ಟಣವನ್ನು ಅವರಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯವಾಯಿತು? ಜಯಿಸ್ಲಿಕ್ಕೆ ಸಾಧ್ಯವಾಯಿತು. ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ದೇವರೇ, ನನ್ನ ಜೀವಿತದಲ್ಲಿ ನೆಲೆಗೊಂಡಂತಹ ತಪ್ಪುಗಳನ್ನು ನೀನು ತೆಗೆದುಹಾಕು, ನಾನ್ ನಿನ್ನ ಅದ್ಭುತವನ್ನ ಹೊಂದಿಕೊಳ್ಬೇಕು. ದೇವರೇ, ನನ್ನ ಜೀವಿತದಲ್ಲಿರುವಂತಹ ದೋಷಗಳನ್ನ ನೀನ್ ತೆಗೆದುಹಾಕು, ನಾನ್ ನಿನ್ನ ಮಹಿಮೆಯನ್ನ ನೋಡ್ಬೇಕು. ದೇವರೇ, ನನ್ನ ಜೀವಿತದಲ್ಲಿರುವಂತಹ ಸುಳ್ಳಿನ ಕಾರ್ಯಗಳನ್ನ ನೀನ್ ತೆಗೆದುಹಾಕು, ನಾನ್ ನಿನ್ನ ಅದ್ಭುತಗಳಲ್ಲಿ ನಡೆದು ಹೋಗಬೇಕು ಎಂದು ಹೇಳುವಾಗ ಕರ್ತನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ? ಪರಿಶುದ್ಧಗೊಳಿಸುವವನಾಗಿದ್ದಾನೆ. ತನ್ನ ಪರಿಶುದ್ಧತೆಯಿಂದ ನಮ್ಮನ್ನ ತುಂಬಿಸುವವನಾಗಿದ್ದಾನೆ. ಆತನ ರಕ್ತದಿಂದ ನಮ್ಮನ್ನ ತೊಳೆದು ನಮ್ಮ ಪಾಪಗಳು ಇವತ್ತು ಕಡು ಕೆಂಪಾಗಿದ್ದರೂ ಆತನು ಬಿಳಿಯಾಗಿ ಮಾರ್ಪಡಿಸುವವನಾಗಿದ್ದಾನೆ, ಹಿಮದಂತೆ ಮಾರ್ಪಡಿಸುವವನಾಗಿದ್ದಾನೆ. ಆತನ ಪರಿಶುದ್ಧದಲ್ಲಿ ನಾವು ಇವತ್ತು ನಡೆದು ಹೋಗುವಾಗ ಒಂದು ಮಹಿಮೆಯಾದಂತಹ ಅದ್ಭುತಗಳನ್ನ ನಮ್ಮ ಜೀವಿತದಲ್ಲಿ ಏನ್ ಮಾಡಬಹುದು? ಕಾಣಬಹುದು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸಿ ಕರ್ತನೆ, ನಿನ್ನ ಜನರ ಮಧ್ಯದಲ್ಲಿ ನಿನ್ನ ಅದ್ಭುತವನ್ನ ಮಾಡುವನಾಗಿದೆ. ಅದಕ್ಕಾಗಿ ಸ್ತೋತ್ರ. ಎಲ್ಲ ವಿಧವಾದ ದೋಷಗಳನ್ನ, ಪಾಪಗಳನ್ನು ನಿನ್ನ ಜನರಿಂದ ನೀನು ತೆಗೆದುಹಾಕಿ ನಿನ್ನ ಜನರ ಮಧ್ಯದಲ್ಲಿ ಅದ್ಭುತವಾದ ಸಂಗತಿಗಳನ್ನ ನೀನು ಮಾಡಿ ಮಹಿಮೆಯಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.